ಜಾತಿಗಣತಿ ವರದಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗದವರಿಂದ ಸುದ್ದಿಗೋಷ್ಠಿ. ಜಾತಿಗಣತಿ ವಿಚಾರದಲ್ಲಿ ಗೊಂದಲ ಆಗಬಾರದು ಅಂತ ಹೇಳಿ ಎಚ್.ಎಂ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯನ್ನ ಮಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಜಾತಿಗಣತಿ ವರದಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗದವರ ಸುದ್ದಿಗೋಷ್ಠಿ. ಜಾತಿಗಣತಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆಯಲ್ಲ, ಆ ರೀತಿಯ ಗೊಂದಲಗಳ ಆಗಬಾರದು, ಆ ಎಲ್ಲ ಗೊಂದಲಗಳಿಗೂ ಕೂಡ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ಇದಕ್ಕೆ ಗೊಂದಲ ಆಗಬಾರದು ಮತ್ತು ರಾಜ್ಯದ ಜನತೆಗೆ ಒಳಿತಾಗಬೇಕು ಅನ್ನೋ ದೃಷ್ಟಿಯಿಂದ ಏನು ಈ ಹಿಂದೆ 1931ರಲ್ಲಿ ಗಣತಿ ಆಗಿದ್ದು ಇಲ್ಲಿವರೆಗೂ ಆಗಿರಲಿಲ್ವೋ ಅದನ್ನು ಇಡೀ ಭಾರತದಲ್ಲಿ ಪ್ರಥಮವಾಗಿ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆ ಕೊಟ್ಟಿರೋದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಾಮಾಜಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಈ ಒಂದು ಸಮೀಕ್ಷೆ ರಾಜ್ಯದ ಪ್ರಗತಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಾವು ಈಗಾಗಲೇ ಹಾವನೂರು ವರದಿಯಿಂದ ನಾವು ಅದರ ಪ್ರಗತಿಯನ್ನು ಕಂಡಿದ್ದೇವೆ. ಇದರ ಜೊತೆಗೆ ಇವತ್ತು ಇಷ್ಟು ಹಣ ಖರ್ಚು ಮಾಡಿ ಇಷ್ಟು ಸೈಂಟಿಫಿಕ್ ಆಗಿ, ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ 1918ರಲ್ಲಿ ಮಿಲ್ಲರ್ ವರದಿ ಜಾರಿ ಅದನ್ನು ತಂದರೂ ಕೂಡ 31ರಲ್ಲಿ ಆದಂಥ ಆ ವರದಿಯ ಪ್ರಯೋಗ ಕೂಡ ಅದರಲ್ಲೂ ನಾವು ಭಾರತದಲ್ಲೇ ಪ್ರಥಮವಾಗಿದ್ದೇವೆ. ನಾವು ಕೃಷ್ಣರಾಜ ಒಡೆಯರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ತದನಂತರ ದಿನಗಳಲ್ಲಿ ದೇವರಾಜ ಅರಸರು ತಂದಿದ್ದು ಕೂಡ ನೋಡಿದ್ದೇವೆ. ಆದರೆ ನಾಗನಗೌಡ ವರದಿ ನಿಂತೇ ಹೋಯಿತು. ನಾಗನಗೌಡ ವರದಿಯನ್ನು ಜಾರಿಗೆ ತರಲಿಲ್ಲ. ಅದಾದ್ಮೇಲೆ ಬಂದಂಥ ವೆಂಕಟಸ್ವಾಮಿ ಅವರದ್ದು ಕೂಡ ವೆಂಕಟಸ್ವಾಮಿಯವರ ವರದಿ, ಚಿನ್ನಪ್ಪ ರೆಡ್ಡಿ ವರದಿ ಮತ್ತು ಅವೆಲ್ಲವೂ ಕೂಡ ಬರೀ ಸ್ಯಾಂಪಲ್ ಸರ್ವೆ ಹೊರತು ಈ ವರದಿ ಇದು ಸೈಂಟಿಫಿಕ್ ಆಗಿ 55 ಕ್ವಶನ್ಗಳನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಒಂದು ಸೈದ್ಧಾಂತಿಕವಾಗಿ ಮಾಡಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಪ್ರಥಮವಾಗಿದ್ದು ಕಮಿಟಿ ಸಮೀಕ್ಷೆ. ಅದು ಬೇರೆ ಸಮೀಕ್ಷೆಗೂ ಇದಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನ ಕ್ಲಾರಿಫೈ ಮಾಡಿದ್ದೇನೆ. ಎರಡನೇದಾಗಿ ಈ ಮಾಡಿರ್ತಕ್ಕಂಥದ್ದು ಇದು ಜಡ್ಜ್ಮೆಂಟ್ ಅಲ್ಲ. ಇದನ್ನ ಏನು ಹಿಂದೆ ಮಂಡಲ್ ವರದಿ ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇಂದಿರಾ ಸಾಹ್ನಿ ವರ್ಸಸ್ ಸುಪ್ರೀಂ ಕೋರ್ಟಿನ ಒಂದು ವಾದದಲ್ಲಿ ಅಂದು ಅದಕ್ಕೆ 1918ರಲ್ಲೇ ಸಾಮಾಜಿಕ ನ್ಯಾಯವನ್ನ ಕೊಟ್ಟಂತ ಪರಿಣಾಮ ಆ ಕಾಲದಲ್ಲಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು. ಅದಕ್ಕಾಗಿಯೇ ಕರ್ನಾಟಕ ಇದೊಂದು ಪ್ರಗತಿಪರವಾದಂಥ ರಾಜ್ಯ ಆಗಲಿಕ್ಕೆ ಅನೇಕ ಸುಧಾರಣೆಗಳು, ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಆಗಿರುವಂಥ ಕಾರಣ ಏನು ಅಂತ ಹೇಳಿದ್ರೆ ಇಂಥ ಪ್ರಮುಖರಿಂದ ಇದು ಸಾಧ್ಯ ಆಗಿದೆ. ಆಮೇಲೆ ನಾನು ವಿಶೇಷವಾಗಿ ನಮ್ಮ ಪ್ರಣಾಮಗಳನ್ನು ಕೂಡ ನಾವು ಸಲ್ಲಿಸ್ತೇವೆ. ನಮ್ಮ ರಾಜ್ಯದ ಸಿದ್ಧಗಂಗಾ ಮಠ ಇರಬಹುದು, ಆದಿಚುಂಚನಗಿರಿ ಮಠ ಇರಬಹುದು, ಹಾಗೆ ಶೃಂಗೇರಿ, ಉಡುಪಿ, ಸುತ್ತೂರು ಮಠ, ಇವೆಲ್ಲ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ಮಹತ್ವವನ್ನು ತಂದುಕೊಟ್ಟಂತ ಪರಿಣಾಮ ಕರ್ನಾಟಕಕ್ಕೂ ಕೂಡ ಎಲ್ಲ ಮಠಗಳು, ಮಾನ್ಯಗಳು ಇವೆಲ್ಲ ಕೂಡ ಒಂದು ಮಹತ್ವವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಮೆಂಡ್ಮೆಂಟ್ ಯಾವುದು ಅಂತ ಹೇಳಿದ್ರೆ 1956ರಲ್ಲಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಯಿತು. ಕರ್ನಾಟಕ ಕೂಡ ಹೇಗಾಯಿತು, ಆಂಧ್ರ ಪ್ರದೇಶ್, ಹೀಗೆ ಗುಜರಾತ್, ಅದು ಮಹಾರಾಷ್ಟ್ರದಲ್ಲೇ ಇತ್ತು, ಬೇರೆ ಬೇರೆ ರಾಜ್ಯ, ಅದು ಕೂಡ ಎರಡನೇ ಅಮೆಂಡ್ಮೆಂಟ್ ಅನ್ನ ಬಂದದ್ದು ದೇಶದಲ್ಲಿ. ಇವೆಲ್ಲ ಕೂಡ ಅವತ್ತು ಸಂವಿಧಾನ ಯಾವತ್ತೂ ಔಟ್ಡೇಟೆಡ್ ಅಲ್ಲ. 1949ರಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಸಂವಿಧಾನ ಏನಿದೆ, 1950ರಲ್ಲಿ ಜಾರಿಗೆ ಬಂದಂತ ಸಂವಿಧಾನ ಏನಿದೆ, ಇವತ್ತಿಗೂ ಕೂಡ ಅದು ಇಟ್ಸ್ ಅ ಡಾಕ್ಯುಮೆಂಟ್ ಅದು. ಸೊ ಅದರ ಆಧಾರದ ಮೇಲೆ ನಮ್ಮ ಲೆಜಿಸ್ಲೇಚರು, ನಮ್ಮ ಎಕ್ಸಿಕ್ಯೂಟಿವ್, ನಮ್ಮ ಜುಡಿಷಿಯರಿ ಎಲ್ಲವೂ ಕೂಡ ರೈಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ.